ಯಾವಾಗಲೂ ಏನೇ ಆದರೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ನನಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಸಾಕು ನಂಗೆ ಇಷ್ಟ. ರಾಯ್ ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ, ಮಾರ್ಕ್ ಎಷ್ಟು ಕೆಡ್ತಾ ಕಾಣಿಸ್ತಿದೆ ಅಲ್ವಾ? ಸೊ ಹಂಗಾಗಿ ಇವತ್ತು ರಾಯರ್ದು ಪಟ್ಟಾಭಿಷೇಕದ ದಿನ. ಇವತ್ತಿಗೆ 405ನೇ ಪಟ್ಟಾಭಿಷೇಕ ವರ್ಷ ಆಗಿದ್ದ ದಿನ. ಸೊ ಹಂಗಾಗಿ ಇವತ್ತು ಪೂಜೆ ಮಾಡೋಣ ಅಂತ ಎದ್ದಿದ್ದೀನಿ ಬೇಗ. ಸೊ ಇನ್ನೊಂದು ಬೇಜಾರು ವಿಚಾರ ಏನು ಅಂತ ಅಂದರೆ, ರಾತ್ರಿ ಗೀತನ ಮನೆಗೆ ರಿಸೆಪ್ಷನ್ಗೆ ಹೋಗೋಣ, ಅವ್ರ ಅಕ್ಕನ ಮದುವೆಗೆ ಅಂತ ಹೊರಟಿದ್ವಿ. ನನ್ನ ಮಗಳಿಗೆ ಫುಲ್ ಜ್ವರ, ಕೆಮ್ಮು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ರೆಡಿಯಾಗಿದ್ದರು. ಅಟ್ಯಾಚ್ ಮಾಡ್ತೀನಿ ನೋಡಿ ವೀಡಿಯೋನ, ಯಾವ ಥರ ರೆಡಿಯಾಗಿದ್ದೆ ಅಂತ. ರೆಡಿಯಾಗಿದ್ದರು, ಉಳ್ಕೊಂಡ್ವಿ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದ್ವಿ. ಇವಾಗಲೂ ನನ್ನ ಮಗಳು ಇದ್ದಿಲ್ಲ. ಸೊ ಹಂಗಾಗಿ ಮಲ್ಗೋಳಿ ಫುಲ್ ಮೈ ಸುಟ್ಟು ಹೋಗ್ತಿದ್ದೆ, ಜ್ವರ ಬಂದಿದ್ದೆ. ಅದಕ್ಕೆ ಸೊ ನಮ್ಮನೆಯವ್ರು ಇಡ್ಲಿ ತಂದು ಕೊಟ್ಟಿದ್ದಾರೆ. ಇಡ್ಲಿ ತಿನ್ನಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಟಾನಿಕ್ ಹಾಕು ಅಂತ ಇವಾಗ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ರಾಯರಿಗೆ ಪೂಜೆ ಮಾಡೋಣ ಅಂತ ಹೂವು ತಗೊಬಂದಾಗ ಸಖತ್ತು ನನ್ನ ಮಗಳಿಗೆ ಹಿಂಗಾಯ್ತು ಅಂತ ಬೇಜಾರಾಗ್ತಿದೆ. ಇವತ್ತು ರಾಯರದು ಪಟ್ಟಾಭಿಷೇಕ ದಿನ ಅಂದ್ಬಿಟ್ಟು ಖುಷಿನೂ ಆಗ್ತಿದೆ. ಸೊ ಹಂಗಾಗಿ ರಾಯರಿಗೆ ಪೂಜೆ ಮಾಡೋಣ ಅಂತ ಎದ್ದಿದ್ದೀನಿ. ಫುಲ್ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಯಾವ ಥರ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಏನು ಎತ್ತಾಕತ್ತೆ ಅಂತ ನಾನು ನಿಮಗೂ ಹೇಳ್ತೀನಿ, ಬನ್ನಿ. ಓಕೆನಾ? ಸ್ವಲ್ಪ ಓಕೆ ಗೈಸ್, ಇವಾಗ ನಾನು ರೆಡಿಯಾಗಿದ್ದೀನಿ. ಇವಾಗ ನನ್ನ ಮಗಳು ರೆಡಿ ಮಾಡಬೇಕು. ಏನು ಅಂತ ಅನ್ಕೋತೀರಾ? ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡೋ ಗೊತ್ತಾಗಿರುತ್ತೆ ಏನಿದ್ದು ಅಂತ. ಇವತ್ತು ನನ್ನ ಫ್ರೆಂಡ್ ಗೀತಾ ಮಗಳು ಕೆಮ್ಮಾಗ್ಬಿಟ್ಟೈತೆ ಗೈಸ್. ಇವಾಗ ಸಂಜೆದು ಟಿವಿ ಕೆಮ್ತವಳೆ. ಹಂಗೆ ಒಂಚೂರು ಟಾನಿಕ್ ತಗೊಂಡು ನನ್ನ ಫ್ರೆಂಡ್ ಗೀತೆ ಇದ್ದಾಳಲ್ಲ, ಅವ್ರ ಅಕ್ಕಂದು ಮದುವೆ ಇದೆ, ರಿಸೆಪ್ಷನ್ ಇವಾಗ ನೈಟು. ಸೊ ಹಂಗಾಗಿ ಅಲ್ಲಿ ಮದುವೆಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ನೋಡಿ, ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ, ಔಟ್ಫಿಟ್ ತೋರಿಸ್ತೀನಿ ಅಲ್ಲಿಗೆ ಹೋದರೆ. ಇವಾಗ ಕತ್ಲೆ ಆಯಿತು, ಬಟ್ ನನ್ನ ಮಗಳು ರೆಡಿ ಆಗಬೇಕು. ಇವಾಗ ನನ್ನ ಮಗಳನ್ನ ಇವಾಗ ರೆಡಿ ಮಾಡಬೇಕು. ಬಂಗಾರಮ್ಮನ್ನ ಯಾವ ಥರ ಡ್ರೆಸ್ ಹಾಕ್ತೀನಿ, ಏನು ಎತ್ತ ಅಂತ ನಿಮಗೂ ತೋರಿಸ್ತೀನಿ. ಓಕೆನಾ? ಅಯ್ಯೋ ಓನ ಬಂಗಾರ ಇದ್ದು ಈಗ ಹೋಗೋ ಟೈಮಲ್ಲಿ ಕಮ್ತಾ ಇದೆಯಲ್ಲ. ಬೆಳಗಿಂದ ಕೆಮ್ಮಿಲ್ಲ ಗೈಸ್, ಇವಾಗ ಕೆಮ್ತವಳೆ ನೋಡಿ. ಓಕೆನಾ? ಇವಾಗ ನಾನು ರೆಡಿ ಆಗಿದ್ದೀನಿ. ನಮ್ಮ ಮನೆಯವ್ರು ಬರ್ತಾರೆ, ಅವ್ರು ಬರೋದಕ್ಕೆ ಮೇಡಮನ್ನ ರೆಡಿ ಮಾಡಬೇಕು. ರೆಡಿ ಮಾಡಿ ರಿಸೆಪ್ಷನ್ ಮುಗಿಸ್ಕೊಂಬರೋಣ ಅಂತ. ನಾಳೆ ಮದುವೆಗೆ ಹೋಗೋಕ್ಕಾಗಲ್ಲ, ಸೊ ನಾನು ಊರಿಗೆ ಹೋಗ್ಬೇಕಲ್ಲ. ಸೊ ನನ್ನ ತಮ್ಮಂದು ಮದುವೆ ಇದೆ, ಅದಕ್ಕೆ ರಿಸೆಪ್ಷನ್ನ. ಹೆಂಗೆ ಕಾಣಿಸ್ತಾ ಇದ್ದೀನಿ ಮಗಳೇ? ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ನಿಜ ಹೇಳು, ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಹಂಗ ಚೇಂಜ್ ಮಾಡಲಾ ಡ್ರೆಸ್ಸು? ಈಗ ನಾ ಡ್ರೆಸ್ಸು ಚೇಂಜ್ ಮಾಡಲಾ ಬೇಡವಾ? ಹಂಗ ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ನೋಡಿ ಗೈಸ್, ನನ್ನ ಮಗಳು ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಡ್ರೆಸ್ ಚೇಂಜ್ ಮಾಡಲಾ? ನನ್ನ ಮೇಕಪ್ಪು ಕಣ್ಣಿಗೆಲ್ಲ ನೋಡಿ ಗೈಸ್, ಐ ಶ್ಯಾಡೋ ಹಾಕೊಂಡಿದ್ದೀನಲ್ಲ, ಕಾಣಿಸ್ತಾ ಇದೆಯಾ? ಅದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ನನ್ನ ಮಗಳು. ಚೆನ್ನಾಗಿಲ್ಲ ಗೈಸ್, ಲೈಟಾಗೆ ಮಾಡ್ಕೊಂಡಿದ್ದೀನಿ, ಹೆವಿಯಾಗಿ ಏನೂ ಮಾಡಿಲ್ಲ. ನೈನ್ ಪಾಲಿಶ್ ರಿಮೂವ್ ಮಾಡಿದಾಗ ಈ ಸವತ್ತು ನೈನ್ ಪಾಲಿಶ್ ತರಕ್ಕೆ ಹೋಗಿದ್ದಲ್ಲ, ಎಲ್ಲ ಒಂದೊಂದು ಬೆಳ್ಳಿಗೆ ಹಂಗೆ ಇದೆ. ಬಟ್ ರಿಮೂವರು ಎಲ್ಲಿ ಹೋಯ್ತು, ಈ ಮೇಡಮವ್ರು ಎಲ್ಲಿ ಎತ್ತಾಕೋರೆ ಅನ್ನೋದು ಗೊತ್ತಿಲ್ಲ ಗೈಸ್. ಫುಲ್ಲು ಇದು ಮಾಡಿಬಿಟ್ಟವ್ರೆ ಮೇಡಮವ್ರು, ಎಲ್ಲಿಟ್ಟವ್ರೆ ಅಂತ. ನಾನು ಲಿಫ್ಟಿಗೆ ಹೋಗಿಸ್ತಿಲ್ಲ ಗೈಸ್, ಹಂಗೆ ಹಿಂಗೆ ಅಂತ ಅನ್ಕೊಂಡು ಅವಾಗಿಂದ ಹಿಂಗೆ ಅಂತಾನೆ ಅವಳೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತವಳೆ. ಆದರೆ ಸ್ಟಾರ್ಟಿಂಗ್ ಬಟ್ಟೆ ಹಾಕೊಂಡ ತಕ್ಷಣ ಮಮ್ಮ ಸೂಪರು ಚೆನ್ನಾಗಿ ಕಾಣಿಸ್ತಿ ಅಂತ ಬಂದು ಕಮೆಂಟ್ ಕೊಟ್ಟು, ವಿಡಿಯೋ ಆನ್ ಮಾಡಿದ ತಕ್ಷಣ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಕತೆ ಹೊಡಿತವಳೆ ನೋಡಿ ಅಲ್ವಾ? ಕಳ್ಳಗೆ ಯಾವ ಥರ ಬಟ್ಟೆ ಹಾಕ್ತೀನಿ ಅಂತ ನೋಡಿ ಗೈಸ್. ಓಕೆ ಬನ್ನಿ, ಈ ಕಳ್ಳನ ಈ ಕಳ್ಳನ ಕಳ್ಳಿನ ರೆಡಿ ಮಾಡಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆನಾ? ಟೈಮ್ ಆಗ್ಬಿಡುತ್ತೆ. ಬಾಯ್ ಎಲ್ಲ ರೆಡಿ ಮಾಡಿದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್ ಎಲ್ಲ ಕಣೋ. ಓಕೆ ಗೈಸ್, ಇಡೀ ರೆಡಿ ಮಾಡ್ತೀನಿ ನೋಡಿ. ನಾನು ಈ ಥರ ರೆಡಿ ಆಗಿದ್ದೀನಿ ನೋಡಿ, ಚೆನ್ನಾಗಿದೆಯಾ ಡ್ರೆಸ್ಸು? ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಓಕೆನಾ? ನನ್ನ ಮಗಳಿಗೆ ಸ್ವಲ್ಪ ಇವಾಗ ಬೆಳಗಿಂದ ಇರಲಿಲ್ಲ, ಬಟ್ ಇವಾಗ ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ. ಸ್ವಲ್ಪ ಲೈಟಾಗಿ ಕೆಮ್ತವಳೆ. ಅಲ್ಲೇ ಇಡು ಮಗಳೇ, ಕೆಮ್ತವಳೆ. ಸೊ ಹಂಗಾಗಿ ಅವಳಿಗೆ ಹಂಗೆ ಟಾನಿಕ್ ತಗೊಂಡು ನಾವು ಹಂಗೆ ಹೋಗಿ ರಿಸೆಪ್ಷನ್ ಮದುವೆ ಮುಗಿಸ್ಕೊಂಡು ವಿಶ್ ಮಾಡಿ ಊಟ ಮಾಡ್ಕೊಂಡು ಬರ್ತೀನಿ. ಊಟದಲ್ಲಿ ಏನೇನು ಮಾಡಿಸಿದ್ರು ಅದು ತೋರಿಸ್ತೀನಿ. ಓಕೆನಾ?
ಜೋಡಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಬನ್ನಿ ಮದುವೆಗೆ ಹೋಗೋಣ, ರಿಸೆಪ್ಷನ್ಗೆ. ಒಂದೇ ಒಂದು ಎಲೆ ಬಿದ್ರು ಸಾಕು, ನಿನ್ ಜೊತೆ ಇರ್ತೀನಿ ಮಗಳೇ, ನಾನು ಯಾವಾಗ್ಲೂ ಏನೇ ಆದ್ರೂ ನಿನ್ ಜೊತೆ ಇರ್ತೀನಿ ಅಂತ ಹೇಳಿ ನನ್ಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಸಾಕು, ಇನ್ನೇನು ಕೇಳ್ಕೊಳಲ್ಲ, ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರಲ್ಲ ಅಷ್ಟು ಸಾಕು ನಂಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಕಾಮಧೇನವೇ. ಸಾಕು ನಂಗೆ ಇಷ್ಟ. ರಾಯ ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರು, ನಮ್ಗೆ ಖುಷಿ ಆಯ್ತು. ತಂದೆ ಸಾಕು ನಂಗಿಷ್ಟು ಇರವ. ಇನ್ನೊಂದೇನು ಅಂದ್ರೆ, ನಿಜ ತುಂಬಾ ದಿವಸ ಆಗಿತ್ತು ಆಯ್ತಾ, ಪೂಜೆ ಮಾಡ್ತಿದ್ದೆ, ಅದು ಏನಾಗಿತ್ತು ನನಗೆ ಗೊತ್ತಿಲ್ಲ. ನೆಮ್ಮದಿಯಿಂದ ಸಮಾಧಾನದಿಂದ ಪೂಜೆ ಮಾಡಕ್ ಆಯ್ತಿರ್ಲಿಲ್ಲ. ಬೆಳಗ್ಗೆಯಿಂದ ಅಷ್ಟೇ ಪೂಜೆ ಮಾಡಕ್ಕೆ ಅಂತ ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡ್ಕೊಂಡೆ, ಬಟ್ ಪೂಜೆ ಮಾಡಕ್ ಟೈಮ್ ಕೂಡ ಗೊತ್ತಿಲ್ಲ. ನನ್ನ ಮಗಳಿಗೆ ಬೇರೆ ಹುಷಾರಿರ್ಲಿಲ್ಲ, ಕೆಮ್ಮು, ಲೈಟಾಗಿ ಜ್ವರ ಬಂದಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ನೋಡಿ ಅವಳ ಮುಖ ಹೆಂಗಾಗೋಯ್ತು. ಯಾಕೋ ರಾಯರ ಹತ್ರ ಕುತ್ಕೊಂಡ ತಕ್ಷಣ ಒಂಥರ ಅಳು ಬಂದ್ಬಿಡ್ತು. ನಂಗೆ ಅದ್ ಕೊಡು ಇದ್ ಕೊಡು ಅಂತ ಕೇಳಲ್ಲ, ನನ್ ಜೊತೆ ಇದ್ದೀನಿ ಅಂತ ಹೇಳಿದ್ರೆ ಸಾಕು ನಂಗೆ. ರಾಯ್ ನನ್ ಜೊತೆ ಇದ್ದೀನಿ ಮಗ್ಳೇ ಅಂದ್ರಲ್ಲ, ಯಾಕೆ ಮಗ್ಳೇ ಇವಾಗ ಖುಷಿ ಆಯ್ತು. ನನ್ನ ಮಗ್ಳಿಗೆ ಹುಷಾರಿ ಸ್ವಲ್ಪ ಕಮ್ಮಿ ಐತೆ, ಬಟ್ ಅವಳು ಹಂಗೆ ಆಡ್ತಾನೆ. ಇವಾಗ ಸ್ವಲ್ಪ ಟಾನಿಕ್ ಹಾಕ್ಬೇಕು, ನನಗೆ ಸ್ವಲ್ಪ ಜಾಸ್ತಿನೇ ಇತ್ತು. ಇವತ್ತು ರಾಯರದು ಪಟ್ಟಾಭಿಷೇಕ, 405ನೇ ದಿವಸದ್ದು ವರ್ಷ. ನಮ್ಮ ಜನಗಳು ಕಾಪಾಡಕ್ ಬಂದು, ನಮ್ಮಂತಲ್ಲ ಜೀವನ ಕಟ್ಕೊಳಕ್ ಬಂದು ಭೂಮಿಗೆ ಸನ್ಯಾಸತ್ವ ತಗೊಂಡು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದು 405 ವರ್ಷ ಆಯ್ತು ಇವತ್ತಿಗೆ. ನನ್ನಂತನ್ನ ಕೋಟ್ಯಾಂತರ ಜನ ಉದ್ಧಾರ ಮಾಡಿದ್ದಾರೆ ರಾಯರು. ಸಾಕಲ್ವಾ? ಥ್ಯಾಂಕ್ ಯು ಸೋ ಮಚ್ ರಾಯರೇ. ಕೆಮ್ತಿದ್ಯಲ್ಲ ಅದಕ್ಕೆ ಮಗ್ಳ. ನೋಡಿ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಮತ್ತೆ. ನೋಡಿ ರೊಟ್ಟಿ ಮಾಡ್ಕೊಡ್ತೀನಿ, ತಿನ್ಬಿಟ್ಟು ಟಾನಿಕ್ ಹಾಕ್ತೀನಿ. ಸರಿ ಓಕೆ, ಟಾನಿಕ್ ಬೇಡ ಬಿಡು, ರೊಟ್ಟಿ ಮಾಡ್ಕೊಡ್ತೀನಿ ತಿನ್ನು. ಓಕೆ ಗೈಸ್, ನನ್ನ ಮಗಳು ವಿಡಿಯೋ ಮಾಡೋಕೆ ಬಿಡ್ತಿಲ್ಲ. ನನಗೂ ತುಂಬ ಖುಷಿ ಆಯಿತು ನೋಡ್ತಿರೋರಿಗೆ, ನಿಮ್ಗೂ. ರಾಯರು ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ. ಓಕೆನಾ? ಎಲ್ಲರನ್ನೂ ಕಾಪಾಡಿರೋರೆ, ಎಲ್ಲರಿಗೂ ಒಳ್ಳೇದು ಮಾಡಿ. ಅದು ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರ ಭಕ್ತರು ಯಾರಿದ್ದಾರೆ ಯಾವತ್ತೂ ಕೈ ಬಿಟ್ಟಿಲ್ಲ, ಅವರು ಕೈ ಬಿಡೋದು ಇಲ್ಲ. ಓಕೆನಾ? ಇನ್ನೊಂದು ಇನ್ಸಿಡೆಂಟ್ ಏನು ಹೇಳ್ಬೇಕು ಅಂದರೆ, ನಾವು ಮೊನ್ನೆ ಊರಿಗೆ ಹೋಗಿದ್ವಲ್ಲ, ಅಲ್ಲೂ ಸ್ನೇಕ್ ಬಂದಿತ್ತಲ್ವ, ಅಲ್ಲಿ ನಾವು ಬ್ಲೌಸ್ ಹೊಲಿಯ ಕೊಡೋಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಈ ಕಡೆ ಇದ್ದ ನಮ್ಮ ಮನೆಯಿಂದೆಲ್ಲ ಗ್ರೀನರಿ ಸಂಧಿ ಎಲ್ಲ ಐತೆ. ಸರ ಅಂತ ಬಂದಿದ್ದು ಗೊತ್ತಾಯ್ತು. ನನ್ನ ಮಗಳು ಮುಂದೆ ಹೋಯ್ತಾ ಇದ್ಲು. ಚರಿ ಸ್ಟಾಪ್, ಚರಿ ನಿಂತ್ಕೊ ಅಂತ ಅಂದೆ. ಅವಳು ನಿಂತ್ಕೊಳ್ಳಿಲ್ಲ. ಸ್ನೇಕು ಅಂತ ಅಂದೆ. ಆವು ಅಂದೆ ನಿಂತ್ಕೊಂಡು. ಆಮೇಲೆ ನಾನು ಎತ್ಕೊಂಡೆ. ನಂಗೆ ತುಂಬ ಫೀಲ್ ಆಯಿತು. ಅದು ನಮ್ಗೆ ಮುಂದೆನೇ ಐತೆ ಅಲ್ಲಿ ಕಡ್ಡಿ ಒಳಗಡೆ. ನನಗೆ ಕಾಲಿಡಕ್ಕೆ ಭಯ. ಆ 1/4 ಗಂಟೆ 20 ನಿಮಿಷ ನಿಂತ್ಕೊಂಡೆ. ಅದು ಹೋಗ್ತಿಲ್ಲ, ನಾನು ಹೋಗ್ತಿಲ್ಲ, ಮುಂದಕ್ಕೆ ಹೋಗಲ್ಲ. ನಂಗೆಲ್ಲಿ ಹೋಗ್ಬಿಟ್ರೆ ಕಾಲು ಸಂಧಿ ಬಂದ್ಬಿಡುತ್ತೆ ಅನ್ನೋ ಭಯ. ಅದೆಂತಾವು ಏನು ಎತ್ತ ಕತೆ ಒಂದೂ ಗೊತ್ತಿಲ್ಲ. ನನ್ನ ಮಗಳು ರಾಯ ಸ್ತೋತ್ರ ಹೇಳ್ತಾಳೆ. ನಾನು ಅನ್ಕೊಂಡು ನಾನು ಹೇಳ್ದೆ ನನ್ನ ಮಗಳಿಗೆ, ಮಗಳೇ ನೀನು ಗುರು ರಾಯರ ಸ್ತೋತ್ರ ಹೇಳು, ನಾನು ರಾಯರ ಮಂತ್ರ ಹೇಳ್ತೀನಿ, ಅವ ನಿಜವಾಗ್ಲೂ ಇಲ್ಲಿಂದ ಹೋಗುತ್ತೆ ಅಂತ. ನಂಬ್ತಿರೋ ನಂಬಲ್ವೋ, ಪವಾಡ ಅನ್ನೋ ಥರ ಪವಾಡ ಅನ್ನೋ ಥರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಅಂತ ಹೇಳಿದ ತಕ್ಷಣ 1 ನಿಮಿಷ ಅಲ್ಲ, ಅರ್ಧ ನಿಮಿಷನೂ ಇಲ್ಲ ಗೈಸ್. ನೀವು ನಂತರ ನಮ್ಗೆ 20 ಸೆಕೆಂಡ್ ಒಳಗಡೆ ಅದು ಹೆಂಗ್ ಬಂದಿತ್ತು ಅದೇ ತರ ನಮಗೆ ದಾರಿ ಬಿಟ್ಟು ಆ ಕಡೆ ಹಸೋಯ್ತು ಗೊತ್ತಾ.
ನೆವರ್ ಮಿರಾಕಲ್ ಅದು ನಂಬಲ್ಲ. ಬೇಕಾದ್ರೆ ಕ್ಲಿಪ್ಪಿಂಗ್ ಡಿಲೆಕ್ಟ್ ಮಾಡಿದೀನಿ ಅನ್ಸುತ್ತೆ, ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದೀನಿ ಅದೊಂದು ಒಂಚೂರು ಮೂವ್ ಆಗೋದನ್ನ ನೋಡಿ, ಬೇಕಾದ್ರೆ ನೀವು ಓಪನ್ ಮಾಡಿ. ಅಪ್ಪ ನಂಬಕ್ಕೆ ಆಗಲ್ಲ, ಮಿರಾಕಲ್ ರಾಯರು ಏನೇನ್ ಮಾಡ್ತಾರೆ ಅಂತ. ನೋಡಿ ಓಕೆ ಗೈಸ್, ನನ್ನ ಮಗಳಿಗೆ ಸ್ವಲ್ಪ ಟಾನಿಕ್ ಹಾಕ್ತೀನಿ, ಅವ್ರು ಸ್ವಲ್ಪ ಹಿಂಗೆ. ಓಕೆ ಬೇಡ ಬಿಡು. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು.